ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಅನ್ನು ಮಾತನಾಡ್ತಾ ಇದ್ದಾರೆ. ಈ ಪ್ರೆಸ್ ಮೀಟ್ ನಲ್ಲಿ ಏನು ಮಾತನಾಡ್ತಾ ಇದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. 11/6/2007 ಕನಕಪುರ ತಾಲೂಕಿನ ಆರೋಳ್ಳಿ ಹೋಬಳಿಯ ವಡೇರಹಳ್ಳಿ ಮಂಡಲಹಳ್ಳಿ ಪೂರ್ಣಗ್ರಾಮ ಹೆಚ್ಚುವರಿ ಬಿಡದಿ ಸಮಗ್ರ ಉಪನಗರ ಯೋಜನೆಗೆ ವ್ಯಾಪ್ತಿಗೆ ಸೇರ್ಪಡೆಗೊಳಿಸಲಾಗಿದೆ. 11/6/2007 ಅಂದ್ರೆ ಜೂನ್ ತಿಂಗಳು 11ನೇ ತಾರೀಕು 2007ನೇ ಇಸ್ವಿ. ಇದು ನನ್ನ ಅವಧಿಯ ಸಂದರ್ಭದಲ್ಲಿ ತೆಗೆದುಕೊಂಡಂತ ಡೇಟ್ ವೈಸು ಮಂತ್ಲಿ ವೈಸು ಅವರೇ ಕೊಟ್ಟಿದ್ದಾರೆ. ಈ ಕಾಪಿನೂ ನಿಮಗೆ ಕೊಡ್ತೀನಿ. ಇದಾದ ನಂತರ ಜುಲೈ ತಿಂಗಳಿನಲ್ಲಿ ಇದೇ 2007 ವಿಧಾನಸಭೆಯ ಕಲಾಪದಲ್ಲಿ ಸುದೀರ್ಘವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಅವತ್ತಿನ ವಿರೋಧ ಪಕ್ಷದ ನಾಯಕರು, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಅದೇ ರೀತಿಯಲ್ಲಿ ಶ್ರೀರಾಮ್ ರೆಡ್ಡಿ ಅವರು, ಮಾಧುಸ್ವಾಮಿ ಅವರು, ಹೀಗೆ ಹಲವಾರು ಮುಖಂಡರುಗಳು ಸುದೀರ್ಘವಾಗಿ ಇದೇ ವಿಷಯವನ್ನು ಚರ್ಚೆ ಮಾಡಿದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ 2005ರಲ್ಲಿ SEZ ಯೋಜನೆಗೆ ಒಂದು ಆಕ್ಟ್ ಅನ್ನು ಜಾರಿಗೆ ತರ್ತಾರೆ. ಎಲ್ಲಾ ರಾಜ್ಯದ ಚೀಫ್ ಸೆಕ್ರೆಟರಿಗಳಿಗೆ ಪತ್ರನೂ ಬರೀತಾರೆ. ಅವರ ಗಮನಕ್ಕೆ SEZ ಯಾವ ರೀತಿ ಇರಬೇಕು, ಅದರ ರೂಪುರೇಷೆಗಳೇನು. 60 ದಿವಸಗಳಲ್ಲಿ ಇಡೀ ದೇಶದಲ್ಲಿ ಹಲವಾರು ಭಾಗದಲ್ಲಿ ಈ SEZ ಯೋಜನೆ ಅಡಿನಲ್ಲಿ ಭೂಮಿಗಳನ್ನು ಅಕ್ವೈರ್ ಮಾಡಬೇಕು. ಅದರ ಮುಖಾಂತರ ವಿದೇಶಗಳಿಗೆ ರಫ್ತು ಮಾಡತಕ್ಕಂಥ ಕಾರ್ಖಾನೆಗಳನ್ನು ಉತ್ತೇಜನ ಕೊಡಲಿಕ್ಕೆ, ಫಾರಿನ್ ಎಕ್ಸ್ಚೇಂಜ್ನ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಶಕ್ತಿಯನ್ನು ತುಂಬಿಸಿಕೊಳ್ಳಲಿಕ್ಕೆ ಹಲವಾರು ರೀತಿಯ ಗೈಡ್ ಲೈನ್ಸ್ ಕೊಟ್ಟು ಮಾಡಿದ್ದಾರೆ. ಅದೆಲ್ಲ ಸುದೀರ್ಘವಾಗಿ ನಿಮ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಅದೆಲ್ಲ ಒಂದು ಭಾಗ. ಅದರ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ರೂಲ್ 69 ಜುಲೈ 31 ವಿಧಾನಸಭೆ ಕಲಾಪದಲ್ಲಿ ಚರ್ಚೆಗಳಾಗ್ತದೆ. ಜೂನ್ ತಿಂಗಳು 11ನೇ ತಾರೀಕು ಅದು ನನ್ನ ಕೆಲವು ತೀರ್ಮಾನಗಳೇನು ಮಾಡಿದ್ವು, ನನ್ನ ಅಧ್ಯಕ್ಷತೆಯಲ್ಲಿ ಇಲ್ಲ ನನ್ನ ಅವಧಿನಲ್ಲಿ ಆದಂತ ಕೆಲವು ತೀರ್ಮಾನಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕಾಪಿನೂ ಕೊಡ್ತೀನಿ. ಅವರೇ ಕೊಟ್ಟಿರೋದು, ಇದು ನಾನು ಕೊಟ್ಟಿರೋದಲ್ಲ. ಏನ್ ಹೇಳಿ, 2006ರಿಂದ ನಮ್ಮ ಸರ್ಕಾರ ಮಾಡಿದ್ದು 2006. 2006ರಲ್ಲಿ ಜೂನ್ 11, 2007 ಇದು ನಾನು ಹೇಳ್ತಾ ಇರೋದು ಕೊನೆ ಅಂತದ್ದು. ಅದು ನಾನು ಮಾಡಿರ್ತಕ್ಕಂಥ ನಿರ್ಧಾರ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಿ 2005ರಲ್ಲಿ SEZ ಇಡೀ ದೇಶದಲ್ಲಿ ಆಗಬೇಕು ಅಂತೇಳಿ ಕೇಂದ್ರದಲ್ಲಿ ಅವತ್ತು UPA ಸರ್ಕಾರ ಅವರು ಡೈರೆಕ್ಷನ್ ಕೊಡ್ತಾರೆ ಇಡೀ ದೇಶದ ಎಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ. ಅದರ ಆಧಾರದಲ್ಲಿ ಹಲವಾರು ಭಾಗದಲ್ಲಿ SEZ ಝೋನ್ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ 1,16,000 ಎಕರೆ ಭೂಮಿನ ಬೆಂಗಳೂರು ಸುತ್ತಮುತ್ತ ಅಕ್ವೈರ್ ಮಾಡತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ನೋಟಿಫಿಕೇಶನ್ ಮಾಡಬೇಕು, ಅಕ್ವೈರ್ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಭಾಷಣ. ಕೈಗಾರಿಕಾ ಉದ್ದೇಶಕ್ಕಾಗಿ 5 ಉಪ ನಗರಗಳ ಸ್ಥಾಪನೆ ಅಂದರೆ ಈ ಟೌನ್ಶಿಪ್ ಮತ್ತು SEZ ಹೆಸರಿನಲ್ಲಿ ಸರ್ಕಾರದ ನೀತಿಯನ್ನು ಸ್ಪಷ್ಟಪಡಿಸದೆ ಭಾರತ ಸರ್ಕಾರದ ಒಪ್ಪಿಗೆಯನ್ನು ಪಡೆದಿದ್ದೇವೆ ಎಂದು ವಾಸ್ತವವಾಗಿ ರಾಜ್ಯದ ರೈತ ವರ್ಗಕ್ಕೆ ಮಾರಕವಾಗುವ ಬಗ್ಗೆ ಇದು ಹೇಳಿರೋದು. ಕೇಂದ್ರ ಸರ್ಕಾರದ SEZ ಇಲ್ಲಿದಲ್ಲ, ಅವರು ಮಾಡಿರೋದು. ಈ 69ರ ಅಡಿನಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ಅವರು
ಭಾಷಣ ಏನ್ ಮಾಡ್ತಾರೆ ಎಲ್ಲ ಕಡೆ. ಫಲವತ್ತಾದ ಜಮೀನನ್ನು ತೆಗೆದುಕೊಳ್ಳಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯ ಅವರು. ನನಗಿರುವ ಬ್ರೀಫ್ ಅನ್ನು ನಾನು ಹೇಳಿಬಿಡುತ್ತೇನೆ, ಆಮೇಲೆ ಅವರು ಮಾತನಾಡಲಿ ಅಂತ ಹೇಳಿ 2005ರಲ್ಲಿ ಒಂದು ಆಕ್ಟ್ ಅನ್ನು ಕೂಡ ಮಾಡಿದ್ದಾರೆ. ಇಲ್ಲವೆಂದು ನಾವು ಹೇಳುವುದಿಲ್ಲ. ಆಕ್ಟ್ ಮಾಡಿದ ತಕ್ಷಣವೇ ಕೇಂದ್ರ ಸರ್ಕಾರ ನಂದಗುಡಿ ಬಿಡುಗಡೆ ಮಾಡಿ ಎಂದು ಹೇಳಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಮಾಡಿ ಅಂತ ಅವರೇನು ಹೇಳಿಲ್ಲ, ನಾವು ಅದು ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಇದೆಲ್ಲ ಮಾತಾಡ್ಕೊಂಡು ಹೋಗಿ ಅವ್ರು ಏನು ಹೇಳ್ತಾರೆ, 1,19,000 ಎಕರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕೇವಲ 16-17 ತಿಂಗಳಿನಲ್ಲಿ 1,19,000 ಎಕರೆ ಭೂಮಿನ ಅಕ್ವೈರ್ ಮಾಡಿ SEZ ಹೆಸರಿನಲ್ಲಿ, ಟೌನ್ಶಿಪ್ ಹೆಸರಿನಲ್ಲಿ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಗಳೇ ಕೊಟ್ಟ ನಿದರ್ಶನಗಳು ಇನ್ನೆಲ್ಲೂ ಇಲ್ಲ. ನಿಮಗೆ ಉತ್ತರ ಕೊಡುವುದಕ್ಕೆ ಅವಕಾಶ ಇದೆ, ನಂತರ ಹೇಳಿ ಅಂತ ಹೇಳಿದರು. ನಮ್ಮ ಬಿಜೆಪಿ ಜೆಡಿಎಸ್ನ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಬಂದು ಕೇವಲ ಕೆಲವು ತಿಂಗಳಿನಲ್ಲಿ 1,19,000 ಎಕರೆ ಭೂಮಿನ ಅಕ್ವೈರ್ ಮಾಡೋದಕ್ಕೆ ಹೊರಟಿದ್ದೀರಿ ಹೆಸರಿನಲ್ಲಿ, ಇದು SEZ ಟೌನ್ಶಿಪ್ ಹೆಸರಿನಲ್ಲಿ. ಇದೇನು ಹೇಳ್ತಾರೆ, ಅದ್ರ ಜೊತೆಗೆ ಇನ್ನೊಂದು ಪದ ಬಳಸ್ತಾರೆ ಅವರು. KC ರೆಡ್ಡಿ ಅವರು ಪ್ರಥಮವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಪ್ ಟು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿರೋವರೆಗೆ ಈ ಕೈಗಾರಿಕೆಗಳಿಗೆ ಭೂಮಿಗಳನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು, ಭೂಸ್ವಾಧೀನ ಮಾಡಿರೋದು ಕೇವಲ 18,000 ಎಕರೆ. ಅವರು ಭಾಷಣ ಮಾಡಿರೋದು ಸಿದ್ದರಾಮಯ್ಯನವರು ಮತ್ತು ಈಗಿನ ಮುಖ್ಯಮಂತ್ರಿಗಳು ಎಲ್ಲರೂ ಮಾತಾಡಿದ್ದಾರೆ. ಕೇವಲ 18,000 ಎಕರೆ KC ರೆಡ್ಡಿ ಕಾಲದಿಂದ ಧರ್ಮಸಿಂಗ್ ಕಾಲದವರೆಗೆ. ನೀವು ಅಧಿಕಾರಕ್ಕೆ ಬಂದು ಕೇವಲ 5-6 ತಿಂಗಳಲ್ಲಿ 1,19,000 ಎಕರೆ ನೀವು ಅಕ್ವೈರ್ ಮಾಡಕ್ ಹೊರಟಿದ್ದೀರಿ ಅಂತ ನಮ್ಮ ಮೇಲೆ ಚಾರ್ಜು. ಆಮೇಲೆ ಅದೇನೋ ಸುಳ್ಳು ಪಳ್ಳು ಏನೇನೋ ಹೇಳ್ಕೊಂಡವ್ರು, ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಎಲ್ಲ ಆಗಿದೆ. ಆಗ ಶಿವಕುಮಾರ್ ಅವರು ಹೇಳ್ತಾರೆ, ಅವರು ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಅವರು, ನಾವು 56,000 ಎಕರೆ ಟೋಟಲ್ಗೆ ಅಕ್ವೈರ್ ಇನ್ನೂ ಮಾಡಿಲ್ಲ, ನಾವು ಪ್ರಾರಂಭ ಮಾಡಬೇಕು ಅಂತ ಇದ್ದೇವೆ ಅಂತಕ್ಕಂಥ ಹೇಳ್ತಾರೆ. ಇವೆಲ್ಲ ಅಧಿಸೂಚನೆ ಹೊರಡಿಸಬೇಕು ಅಂತ. ಈಗ ಅಲ್ಲಿದೆ 60,000 ಎಕರೆ. ಇಲ್ಲಿ ಆ SEZ ನ ಆಕ್ಟ್ ಬಂದ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಕ್ವೈರ್ ಮಾಡಿದ್ರಲ್ಲ ಲ್ಯಾಂಡ್ಗಳು. ಹರಿಯಾಣದಲ್ಲಿ 44,000 ಎಕರೆ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಎಲ್ಲಾದ್ರದ್ದು ಮಾಹಿತಿ ಇಲ್ಲಿದೆ. ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ. ಅದೆಲ್ಲ ನಿಮಗೆ ಸುಮ್ಮನೆ ಬಹಳ ಚರ್ಚೆ ಮಾಡ್ಕೊಂಡು ನಿಮಗೂ ತಲೆ ಬಿಸಿ ಮಾಡಲ್ಲ. ಆದರೆ ಅವತ್ತು SEZ ರಚನೆ ಆಯಿತು. ಅದರ ಅಡಿನಲ್ಲಿ, ಟೌನ್ಶಿಪ್ ಅಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಲ್ಯಾಂಡ್ ಅಕ್ವೈರ್ ಮಾಡ್ಲಿಕ್ಕೆ ಹೋಗಿದ್ದು ನಮ್ಮ ಕಾಲದಲ್ಲಿ 9ನೇ ಸ್ಥಾನದಲ್ಲಿದ್ದೇವೆ ದೇಶದಲ್ಲಿ. ಅದನ್ನು ಅಸೆಂಬ್ಲಿಯಲ್ಲಿ ಮಾತನಾಡಿದ್ದೆ ನಾನು. 9ನೇ ಸ್ಥಾನದಲ್ಲಿ ನಾವಿದ್ದೇವೆ ಬೇರೆ ರಾಜ್ಯಗಳ ಹೋಲಿಕೆ ಮಾಡಿದಾಗ ಲ್ಯಾಂಡ್ ಅಕ್ವೈರ್ ಮಾಡ್ಲಿಕ್ಕೆ ಹೊರಟಂಥದ್ದು. ಇದರ ಮಧ್ಯದಲ್ಲಿ ಈ ಒಂದು ಸತ್ಯಶೋಧನಾ ಸಮಿತಿ ಅಂತ ಬೇರೆ ಒಂದು ಮಾಡಿಬಿಟ್ಟಿದ್ದಾರೆ. ಹೇಳ್ತಾ ಇದ್ದೀನಲ್ಲ, ಹಲವಾರು ಬಾರಿ ಹೇಳಿದ್ದೀನಿ ನಿಮಗೆ. ಈ ಸತ್ಯಶೋಧನಾ ಸಮಿತಿ ಒಂದು ವರದಿನೂ ಕೊಡ್ತಾರೆ ಪಾಪ ಅವರು. ಅದರ ಮೇಲೆನೆ ಇವರು 69 ಅಡಿ